ಕರೆಕ್ಟಾಗಿ ಕೆಲಸ ಮಾಡಿ ಪದೇ ಪದೇ ರಿಪಿಟೇಷನ್ ಆಗ್ತಾ ಇದೆ. ಈಗ ನೀವು ಇಷ್ಟೆಲ್ಲ ಆಕ್ಷನ್ ತಗೊಂಡ್ರೆ ಪದೇ ಪದೇ ರವಿ ಸಾಹೇಬ್ರಿಗೆ ಗೊತ್ತಿಲ್ಲ ರವಿ ಅಣ್ಣ ಸ್ವಲ್ಪ ನೀವು ಹಾಕಿರೋ ಹೇಳಿರೋ ಪ್ರಕಾರ ಯಾರು ಸ್ವಲ್ಪ ಹೇಳ್ಬಿಡ್ಲಿ, ಇಲ್ಲಿ ಭಾಷೆ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್. ಇಲ್ಲ ಸಭಾಪತಿ ಯಾರು ಈ ತನಿಖೆ ಯಾದಗಿರಿ ಪ್ರಕರಣದಲ್ಲಿ A1, A2, A3 ಯಾರು ಅಂತ ಕ್ವಶನ್ ಅವರ ಕ್ವಶನ್ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಈಗ ಒಂದೇ ವಿಷಯ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಜಿಲ್ಲೆ ವ್ಯಾಪಿಸಿದೆ ಇದು ಜಾಲ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ನಿಮ್ಗೆ ನೀವು ಒಬ್ಬರೇ ಇಲ್ಲ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ ಸಭಾಪತಿಗಳೇ. ಅವ್ರು ಕೊಟ್ಟ ಉತ್ತರ ಅವ್ರಿಗೆ ಸಮಾಧಾನ ಇದೆಯಾ? ನಾಳೆಯಿಂದ ಅಕ್ರಮ ನಡೆಯಲ್ವಾ? ನಾಳೆ ಯಾವುದೇ ಪ್ರಕರಣ ಬರಲ್ವಾ? ನೀವು ಅವ್ರ ಉತ್ತರ ಹೇಳಿದ್ದಾರೆ, ನಿಮ್ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ರಾಜ್ಯವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನು ಅವರಿಗೆ ಗುರುತು ಹಚ್ಚಿದ್ದಾರೆ. ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು. ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ. ಯಾದಗಿರಿಯಲ್ಲಿ 2 ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ CIDಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರು ಪ್ರಶ್ನೋತ್ತರ ಅದೇ ಇರಲಿ, ಏನು ಆಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ SIT ಕೊಡೋದು. ಅದಕ್ಕೆ ದಯಮಾಡಿ SIT ಕೊಡಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಸರಿ ಸರಿ ಕೊಡ್ರಿ. ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಕೊಡ್ತಾರೆ ಆಗಿಲ್ಲ. ದಯಮಾಡಿ ಬಹಳ ಗಂಭೀರ ಸಮಸ್ಯೆ ಇದೆ. ಕೂತ್ಕೊಳ್ಳಿ. ನಾವು ಇಷ್ಟೆಲ್ಲ ಮಾಹಿತಿ ನಿಮಗೆ ಒದಗಿಸ್ಬೇಕಾದ್ರೆ ಕೃಷಿ ಮಾಡಿದ್ದೀವಿ, ಆಗಿರೋ ಅಪರಾಧಿಗಳ ಮೇಲೆ ಕ್ರಮ ತಗೊಂಡಿದ್ದೀವಿ, ಶಿಕ್ಷೆ ಒದಗಿಸಿದ್ದೀವಿ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಅವರಿಗೆ, ಮಾನ್ಯ ಸದಸ್ಯರಿಗೆ. ಸರಿ, ಪದೇ ಪದೇ ರಿಪಿಟೇಷನ್ ಆಗ್ತಿದೆ ಅಂದ್ರೆ ಯಾವುದೇ ಭಯ ಇಲ್ಲದಂಗಿದ್ದಾರೆ. ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನ್ ಮಾಡ್ತೀರಿ ಹೇಳ್ಬೇಡಿ, ಓದ್ಬೇಡ್ರಿ. ನೀವೇನ್ ಮಾಡ್ತೀರಿ ಹೇಳ್ಬೇಡಿ, ಅವ್ರು ಕೇಳಿದ್ರು ಕ್ರಮ ತಗೊಂಡಿದ್ವಿ. CID ಇವ್ರೆ ಅವ್ರು ಹೇಳ್ತಾರೆ ಬಿಡಿ. ಇನ್ನೆಷ್ಟೈತಿ FIR ಸಭಾಪತಿ ಕ್ರಮ ಮಾಡಿರೋದು ಬಿಜೆಪಿ ಪದಾಧಿಕಾರಿ ಪ್ರಕರಣ ಮಾಡಿರೋದು A1, A2, A3 ಬಿಜೆಪಿ ಮೆಂಬರ್ ಅವರು ಚಿತ್ತಾಪುರ ನೋಡಿ ಕ್ವಶನ್ ಆನ್ಸರ್ ಇದಲ್ಲ. ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಎದ್ದು ನಿಂತರ ಇದೇನು ನಡೆಸಂತೀರ ಬೇಡ ಅಂತೀರ? ಇಲ್ಲ ಕೊಡ್ರಿ ನೀವು ಮಾತಾಡ್ಬೇಡ್ರಿ. ಕೊಡ್ರಿ ಅವ್ರು ಹಿಂಗ ಉತ್ತರ ಹೇಳತ್ತೀನಿ, ನನಗೆ ಹೇಳಕ್ಕಾಗುದಿಲ್ಲ. ಅವ್ರು ಹೇಳಿದಾರೆ, ನೀವು ಸಮಾಧಾನ ಬೇರೆ ರೂಪದಲ್ಲಿ ಕೊಟ್ಟು ನಾ ತಗೊಳ್ತೀನಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.